ರೆಡಿಯಾಗಿ ಹೋಗಿ ನೋಡಿ ಕಟ್ ಮಾಡು ಜಾಮಿಟ್ರಿ ಆಯಿತು ಬಿಳಿ ಎಲ್ಲ ಖಾಲಿ ಹೋಗ್ಬಿಟ್ಟಿದೆಯಲ್ಲ ಖುಷಿ. ಆಯ್ತಾ ಇದು ಪಿನ್ನ ಕೊಡಿ ಫಸ್ಟ್ ಇದು ಹಾಕ್ಬಿಡ್ತೀನಿ. ತಲೆ ಐತೆ ನಾನು ನೋಡ್ತೀವ ನೀಟಾಗಿ ಕೈ ಸೋತದ. ಫೈನಲ್ ನನ್ನ ಮಗನೂ ರೆಡಿ ಆದ, ನನ್ನ ಮಗಳು ಖುಷಿನೂ ರೆಡಿ ಆದ್ಲಿ. ಈ ಥರ ರೆಡಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣ್ತಾವಳೆ ಅಂತ. ಎಲ್ಲ ಖುಷಿ ಮೂಕು ಬಳೆ ಹಾಕು ಆಮೇಲೆ ತೆಗಿ. ಏನ ಯಶು ಹೆಂಗೆ ಡ್ಯಾನ್ಸ್ ಮಾಡೋಸಿ ತೋರ್ಸೋ ಹೊಸಿಯಾ ನೋಡಿ ಫ್ರೆಂಡ್ಸ್. ನನ್ನ ಮಗನೂ ಡ್ಯಾನ್ಸ್ ಮಾಡ್ತಾನೆ. ನಿಂತ್ಕೊಂಡು ತೋರ್ಸೋದು ಹೆಂಗೆ ಹೆಂಗೆ ಹಂಗೆ ಹಂಗೆ ಅಕ್ಕವ. ಇವತ್ತು ಸ್ಕೂಲಲ್ಲಿ ಡ್ಯಾನ್ಸ್ ಅಂತ. ಏನು ಖುಷಿ ಸ್ಕೂಲಲ್ಲಿ ಫಂಕ್ಷನ್ ಇರೋ ಅವಳು ಹೇಳ್ತಾಳೆ ಗ್ರ್ಯಾಜುಯೇಷನಾ. ಅಕ್ಕ ಏನು ಹೇಳಲೇ ಇಲ್ಲ, ಅದೇನೋ ಡ್ರಾಯಿಂಗ್ ಮಾಡ್ಕೋದ್ಲು. ನನ್ನ ಜೊತೆ ಜಗಳ ಮಾಡ್ಕೊಂಡೆ ಹೋದ್ಲು ಪಾಪ ಅವಳು ಇವತ್ತು. ಆಯ್ತಲ್ವಾ? ಹಾಂ ಮನೇಲಿ ಸೋಪ್ ಹಾಕೋ ತೊಳ್ಕೊವೆ, ಹೋಗು ಹಾಕವೆ, ನಮ್ಮ ಮಮ್ಮಿ ಕೈಲಿ ಹಾಕಿಸ್ಕವೆ. ಹಾಂ ಆಯಿತಾ? ಎಲ್ಲ ಫೋಟೋ ತಗೊಬಿಡ್ತೀನಿ ಒಂದು. ಫೈನಲಿ ಹೆಂಗಿದ್ದಾಳು ಅಂತ ಹೇಳ್ಬೇಕು ಫ್ರೆಂಡ್ಸ್. ಯಾಕವಾ ಹಾಂ ಅಲ್ಲಿಗೆ ಹೋಗಿ ಶೂ ಇಲ್ವ ಇವತ್ತು? ಹಾಂ ಏಕೆ ಅಲ್ಲಿ ತಗೊಂಡು ಬ್ಯಾಗ್ ನೀ ಎನಿಸಿ ಎತ್ಕೊಬ್ರಾಗ ಹೋಗಿ ಖುಷಿ ಬ್ಯಾಗ. ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ. ಸೊ 2 ದಿನ ವೀಡಿಯೋ ಮಾಡಿಲ್ಲ, ಕಾರಣ ಅಲ್ಲೋ ಕಾರಣ. ಸೊ ಕಮ್ಮಿನೇ ಆಗ್ತಾಯಿಲ್ಲ. ಇವತ್ತು ಬೆಳಗ್ಗೆನೆ. ಸೊ ಈಗ 8:15, ಬಟ್ 7:15 ಕೆಲಸ ಸ್ಟಾರ್ಟು. ಅಂದರೆ ಏನಪ್ಪ ಅಂದರೆ ನಮ್ಮ ಮನೆಯೊಬ್ಬಳು ಸುಂದರಿನ ರೆಡಿ ಮಾಡಿದೆ. ಸೊ ಅದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಯಾವ ಥರ ರೆಡಿ ಮಾಡಿದೆ ಅಂತ ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಆಲ್ರೆಡಿ ರೆಡಿ ಮಾಡಿಬಿಟ್ಟಿದೆ, ಅವಳ ರೆಡಿ ಮಾಡಿ ಕಳಿಸ್ದೆ. ಯಾಕೆಂದರೆ ಅವಾಗ ಟೈಮ್ ಇರಲಿಲ್ಲ, ಅದಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾನು ಸ್ಟಾರ್ಟ್ ಮಾಡಿ 8:15, ಬಟ್ ವೀಡಿಯೋ ಮುಂದೆನೇ ಮಾಡಿದ್ದೀನಿ. ಟಿಫನ್ ಪುಳಿಯೋಗರೆ ಮಾಡಿದ್ದೀನಿ, ಅವ್ನಿಗೆ ಲಂಚ್ ಬಾಕ್ಸ್ಗೆ ಕಳಿಸಿದ್ದೀನಿ. ಮತ್ತು ನನ್ನ ಮಗಳು ತೊಗೊಂಡೋಗ್ಲಿಲ್ಲ ಲಂಚ್ ಬಾಕ್ಸ್ಗೆ ಪುಳಿಯೋಗರೆನ. ಸೊ ಕಲಿಸಿಟ್ಟಿದ್ದಾರೆ. ಅಂದರೆ ನಾನು ಏನು ಮಾಡ್ತೀನಿ ಅಂದರೆ, ಟಿಫನ್ ಮಾಡಬೇಕು ಅಂದರೆ ಸ್ವಲ್ಪ ಬೆಳಗ್ಗೆ 4 ಗಂಟೆಗೆ ಹೋಗ್ಬೇಕಲ್ವಾ. ಅವರಿಲ್ಲ ಅನ್ನೋ ಟೈಮಲ್ಲಿ ಬೆಳಗ್ಗೆ ರಾತ್ರಿಯೇ ಚಿತ್ರಾನ್ನ ಗೊಜ್ಜು, ಪುಳಿಯೋಗರೆ ಗೊಜ್ಜು ಆದರೆ ಮಾಡ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದು ರೈಸ್ ಮಾಡಿದ್ರೆ ತೊಗೊಂಡೋಗಿ ಸರೋಗುತ್ತೆ, ಅವ್ರಿಗೆ ಈಸಿ ಆಗುತ್ತೆ. ನಾನು ಬಂದು ಕಲಸಕ್ಕೆಲ್ಲ ಸರೋಗುತ್ತೆ ಅನ್ನೋ ಇದೀಗ ಐಡಿನ ಮೇಲೆ ಮಾಡ್ತೀನಿ. ಹಾಗಾಗಿ ಅವ್ರು ಕೊಟ್ಕಳಿಸ್ತಾಳೆ, ತೊಗೊಂಡೋಗ್ಲೇ. ಈಗ ನಮ್ಮ ಚಿಕ್ಕ ಮಗಳು ಅಂದರೆ ನನ್ನ ಮೈದನ ಮಗಳು ಇವತ್ತು ಡ್ಯಾನ್ಸ್ ಅಂತ ಅವಳದು, ಹಾಗಾಗಿ ರೆಡಿ ಮಾಡಿಸ್ಕೊಟ್ಟು ಬಂದಿದ್ಲಲ್ಲ, ಸರಿ ಅಂದ್ಬಿಟ್ಟು ಅವಳಕ್ಕೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ಏನಾಗುತ್ತೆ ಎತ್ತಾಗುತ್ತೆ ಅಂತ ನಿಮ್ಮ ಮುಂದೆ. ಸೊ ಬನ್ನಿ, ಅಲ್ಲಿಗೆಲ್ಲ ಯಾರು ಟಿಫನ್ ಮಾಡಿ. ಸೊ ನಾನು ಈಗ ಟಿಫನ್ ಮಾಡೋಕ್ಕಾಗಲ್ಲ, ಇನ್ನೂ ತುಂಬ ಇದೆ. ಇವತ್ತು ನಮ್ಮ ಮನೆಯವ್ರು ಏನಾದ್ರು ಬಂದರೆ ಆಸ್ಪತ್ರೆಗೆ ಹೋಗಿದ್ದು ಬರ್ತೀನಿ, ಆಗ್ತಾಯಿಲ್ಲ. ಪೇನ್ ಅಂತೂ ನಿಜ ನನ್ನ ಸತ್ರಿಗೂ ಬೇಡ, ಅಷ್ಟು ಪೇನ್ ಇದೆ. ಹೋಗೋಣ. ಈಗ ತೋಟಕ್ಕೆ ಹೋಗ್ತೀನಿ ಬೇಗ ಅಂಚು. ತೋಟಕ್ಕೆ ಹೋಗಿ ಬಂದು ನನಗೋಸ್ಕರ ರೆಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ, ಇಲ್ಲ ಲೇಟ್ ಆಗೋದ್ರೆ ಅಲ್ಲೇ ಆಗೋಲ್ಲ. ಹಾಗಾಗಿ ಈಗ ತೋಟಕ್ಕೆ ಹೊರಡ್ತಾಯಿದ್ದೀನಿ. ಬನ್ನಿ.
ಸೊ ಫೈನಲಿ ಮೇವು ಮಾಡ್ಕೊಳ್ಳೋಕ್ಕೆ ಜಾಗ ರೆಡಿ ಆಯಿತು ಫ್ರೆಂಡ್ಸ್, ನೋಡ್ಬೋದು. ನೆನ್ನೆ ಇದನ್ನು ಮಾಡೋಕ್ಕೆ ನಾನು ಇದನ್ನು ಮಾಡುವಾಗ ವೀಡಿಯೋ ಮಾಡಲಿಲ್ಲ ನೋಡಿ. ಇಷ್ಟು ಅಗಲ ಮಾಡೋಕ್ಕೆ 2, 4, 5 ಜನ ಬಂದಿದ್ದರು. 5 ಜನ ಈ ಕೆಲಸ ಮಾಡೋಕ್ಕೆ 5 ಜನ ಬಂದಿದ್ರು ಇಷ್ಟು ಅಗಲ ಮಾಡೋಕ್ಕೆ. ಈ ಸಾಯಂಕಾಲದವರೆಗೂ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಇಷ್ಟಿದೆ ನೋಡಿ, ಇಷ್ಟಿದೆ. ನಾನು ನಿಂತಿದ್ದೀನಲ್ಲ ಇಷ್ಟು ನೋಡಿ, ಇಲ್ಲಿಂದ ಇಷ್ಟೇ ಅಗಲ. ಇಷ್ಟು ಅಗಲಕ್ಕೆ 5 ಜನ ಬಂದಿದ್ದರು. ಜೊತೆಗೆ ಸಾಯಂಕಾಲದವರೆಗೂ ಮಾಡಿದ್ದಾರೆ ಈ ಕೆಲಸನ, ಸಾಯಂಕಾಲದವರೆಗೂ ಮಾಡಿದ್ದಾರೆ. ಆದರೂ ಏನು ಹೇಳಿ, ಮೇಸ್ತ್ರಿ ಆಗೋ ಇಲ್ಲಾಂದರೆ ಗಾಳಿ ಕೆಲಸ ಮಾಡೋರು ಸೇರ್ಕೊಂಬಿಟ್ರೆ ಒಳ್ಳೆ ದುಡ್ಡು ಮಾತ್ರ. ಯಾಕೆಂದರೆ ಅವ್ರಿಗೆ ಟೈಮ್ ಊಟ, ಅವ್ರಿಗೇನು ಬೇಕೋ ಅದೇ ಊಟ ಬೇಕು. ಅವ್ರು ಏನು ತಿಂತಾರೋ ಅದೇ ಥರ, ಅವ್ರು ಏನು ಕುಡಿತಾರೋ ಜ್ಯೂಸೋ ಏನು ಅದ ಸೈಡ್ಸ್ ತಿಂತಾರಲ್ಲ ಅದನ್ನೆಲ್ಲ ತಂದು ಕೊಡಬೇಕು ಅವ್ರಿಗೆ. ಸೊ ಸಖತ್ ಡಿಮ್ಯಾಂಡ್ ಮಾಡ್ತಾರೆ. ಫೈನಲಿ ಅಂತೂ ಇಂತೂ ಮೇವು ಮಾಡ್ಕೊಳ್ಳೋಕ್ಕೆ ಜಾಗ ಆಯಿತು. ಇಲ್ಲಿಗೊಂದು ಸ್ಕ್ರೀನ್ ಹಾಕ್ಬೇಕು, ಇಲ್ಲಿಗೊಂದು ಸ್ಕ್ರೀನ್ ಹಾಕ್ಬಿಡ್ಬೇಕು. ಇಲ್ಲಿಗೊಂದು ಸ್ಕ್ರೀನ್ ಹಾಕಿದ್ರೆ ಮಳೆ ಬಂದರೆ ಇಸ್ಲು ಹೊಡಿಯಲ್ಲ, ಮೇವು ಮಾಡ್ಕೊಳ್ಳೋಕೆ ಸರೋಗುತ್ತೆ. ಸೊ ನನ್ನ ಐಡಿಯಾ ಇಲ್ಲಿ ಇದೆಯಲ್ಲ, ಇಲ್ಲಿಗೆ ನಾನು ಮಿಷಿನ್ ಮಾಡ್ಕೊತೀನಿ. ಒಂದು ಏರ್ ಹೊಡಿಯೋ ಮಿಷಿನು ಮತ್ತು ನೀರು ಹೊಡಿಯೋ ಮಿಷಿನು. ಇಲ್ಲಿ ಬಂದು ಇದು ಹೊಡಿಯೋದು ಮೇವು ಹೊಡಿಯೋ ಮಿಷಿನ್ ಮಾಡ್ಕೊತೀನಿ. ಹಾಲು ಕರಿ ಮಿಷಿನ್ ಅಲ್ಲೇ ಇರುತ್ತೆ, ಅಲ್ಲಿ ಯಾಕೆಂದರೆ ಇಲ್ಲಿ ತೊಳೆದು ಹಾಲು ಕರೆಗೆ ತಗೋಬೇಕು. ಅಲ್ಲಿಗೆ ಆ ಕಡೆ ಸೈಡ್ಗೆ ಹಾಲು ಕರಿಯೋದು, ಇಲ್ಲಿ ಏನಿದ್ರು ಹಸು ಕಟ್ಟಾಕೊಳ್ಳೋದು, ಈ ಥರ ಪ್ಲಾನಿಂಗ್ ಮಾಡಿರೋದು. ಇಷ್ಟಾಯಿತು ಫ್ರೆಂಡ್ಸ್. ಇಷ್ಟೇ ಸುಮ್ಮನೆ ಸಾಕು, ಇಷ್ಟಕ್ಕೆ ಇಷ್ಟಾಯಿತು. ಏನೇ ಆಗಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗಂತೂ ಈ ಮನೆ ಕಟ್ಟೋದಾಗಲಿ ಈ ಥರ ಎಲ್ಲ ಮಾಡೋದಾಗಲಿ ಅಲ್ವೇ ಅಲ್ಲ, ಕಷ್ಟ, ತುಂಬ ಕಷ್ಟ. ಸೊ ನೀವೇನಂತೀರ ಕಮೆಂಟ್ ಮಾಡಿ. ಇದು ಅನಿವಾರ್ಯ ಆಯಿತು, ಯಾಕೆಂದರೆ ನನಗೆ ತಿಂಡಿ ಮಾಡ್ಕೊಳಕ್ಕೆ ತೋರಿಸ್ತೀನಿ ಬನ್ನಿ ಜಾಗನ ಅದನ್ನು. ಸೊ ಇಲ್ಲಿ ನೋಡಿ, ನಾನು ಹೌಸ್ ಮಾಡಿಟ್ಟಿದ್ದೀನಿ. ಇಲ್ಲಿ ತಿಂಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಮಳೆ ಬಂದರೆ ಇಷ್ಟು ಹೊಡಿತದೆ, ತಿಂಡಿಗಳೆಲ್ಲ ಇಲ್ಲಿ ಮಾಡ್ಕೊತೀನಿ. ಪೀಡ್ಸ್ ಎಲ್ಲ ಅಲ್ಲಿ ಮನೇಲಿ ಮಾಡ್ಕೊತೀನಿ, ತೋರಿಸಿದ್ದೀನಿ ನಿಮ್ಗೆ ಒಂದು ಸತಿ. ಮತ್ತು ಇಲ್ಲಿ ನೋಡಿ, ಈ ಥರ ಹಿಂಸೆ ನನಗೆ. ಮೇವು ಇಷ್ಟಲ್ಲೇ ಹೊಡ್ಕೊಬೇಕು. ಈ ಮೇವು ತಂದು ಲಾಟ್ ಹಾಕ್ಕೊಂಡ್ರೆ ಹಿಂಗೆ ಹಿಂಸೆ ಹೋಗುತ್ತೆ ಈ ಥರ. ಹಂಗಾಗಿ ನಾನು ಏನು ಮಾಡ್ತೀನಿ, ಇಷ್ಟೇ ಅಗಲದಲ್ಲಿ ಮೇವು ಹೊಡಿಬೇಕು. ತುಳಿದಾಡ್ತೀವಿ ಪಾಪ, ಅವು ನಮಗೆ ತಿನ್ನೋದಲ್ವಾ, ಹಂಗಾಗಿ ಹಿಂಸೆ ಆಗೋದು. ಅದಕ್ಕೋಸ್ಕರ ಅಲ್ಲಿ ಅರ್ಜೆಂಟಾಗಿ ಮಾಡಿಸ್ಲೇಬೇಕಾಗಿತ್ತು ಅಷ್ಟನ್ನು. ಕೊನೆಗೆ ಫೈನಲಿ ಮಾಡಿಸ್ತೀವಿ ನೋಡಿ. ಮೇವು ಇಟ್ಕಲ್ಲ, ಮೇವು ಸಾಲಲ್ಲ ಅಲ್ಲಿ ಜೋಣಿಸೋಕ್ಕೆ, ಇಲ್ಲೆಲ್ಲ ಜೋಣಿಸ್ಕೊಂಡಿದ್ದೀವಿ. ಈ ಥರ ಹಿಂಸೆ ಆಗ್ತಿತ್ತು, ಅದಕ್ಕೆ ಇಲ್ಲಿ ಫುಲ್ ಮೇವೆಲ್ಲ ಜೋಣಿಸ್ಕೊಂಡ್ಬಿಟ್ರೆ ತಿಂಡಿ ಎಲ್ಲ ಇಲ್ಲಿ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅನ್ನೋ ಐಡಿಯದ ಮೇಲೆ ಈ ಥರ ಮಾಡಿದ್ವಿ. ಫೈನಲಿ ಸದ್ಯ ಆಯಿತು. ಎಷ್ಟು 6 ಗಂಟೆ ಏನೋ ಎಷ್ಟು ಗಡಿಯಾರ ನಮ್ಮದು ಕಾಣಿಸಲ್ಲ ಸರಿಯಾಗಿ, ಫಾಸ್ಟ್ ಸಡನ್ನಾಗಿ ನೋಡಿದ್ರೆ ಕಾಣಿಸಲ್ಲ, ಕತ್ಲೆ ಥರ. ಹೋಮ್ವರ್ಕ್ ಬರೆಯೋಕಪ್ಪ, ಟೈಮ್ ಆಯ್ತದೆ, ನಾನು ಬಂದ್ಬಿಡ್ತೀನಿ. ಈಗ 6 ಗಂಟೆ. ಸೊ ದೀಪ ಅನಿಸ್ದೆ, ಕರೆಂಟ್ ಹೊಂಟೋಗಿದೆ. ಕೇಳ್ತೀನಿ ಬಿಡು, ಫೋನ್ ಮಾಡ್ತೀನಿ. ಫೋನ್ ಎತ್ತಾಯಿಲ್ಲ, ಫೋನ್ ಎತ್ತಿದ್ರೆ ಕೇಳಿದೆ. ಸೊ ಚನ್ನಪಟ್ಟಣಕ್ಕೆ ಹೋಗಿದ್ದು ಬರ್ತೀನಿ, ಕೆಲಸ ಇದೆ. ಹೋಮ್ವರ್ಕ್ ಬರ್ಕೊ ಫಸ್ಟು ನೀನು. ಬರುವಂತೆ. ಸೊ ಇಲ್ಲಿಗೆ ಏನು ಅಂತ ಅಲ್ಲಿ ತೋರಿಸ್ತೀನಿ ಹೋದ್ಮೇಲೆ. ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ. ಈಗ ಟೈಮ್ ಆಗೋಗಿದೆ, 6 ಗಂಟೆ ಆಗೋಗಿದೆ. ಈಗ ಹೊರಡಬೇಕು. ಸೊ ಬೇಗ ಬರೋ ತೊಳೆದಿಂದ, ಯಾಕೆಂದರೆ ನಮ್ಮ ಮನೆಯವ್ರು ಇದ್ರಲ್ಲ ಹಾಲು ಕರಿಯೋಕ್ಕೆ ಆಗಿದ್ದಾರೆ, ಎಲ್ಲ ಮಾಡ್ಕೊಬಿಟ್ಟು ಬಂದಿದೆ. ಸೊ ತಲೆಗಿಲೆ ಏನು ಬಾಚಿಲ್ಲ, ಸುಮ್ಮನೆ ಹಂಗೆ ಮೇಲೆ ಉದುರ್ಕೊಂಡು ಹೋಗ್ತಾ ಇದ್ದೀನಿ. ಹೋಗೋಣ ಬನ್ನಿ, ಟೈಮ್ ಆಗೋಗಿದೆ. ಹಾಗೆ ಸೂರ್ಯ ಮುಳುಗ್ತಾ ಅವನೇ. ಲಕ್ಕಿ ಮಗಳೇ, ನಮ್ಮ ಲಕ್ಕಿ ನೋಡಿ. ಮದು ನೋಡಿ, ಇವರಿಬ್ರು ಇವನ ಜೊತೆಗೆ ಬರ್ತಾಯಿದ್ದ, ಜೊತೆಗೆ ಅವನು ಬಂದವನು, ಅವಳು ಬಂದವಳು. ಎಲ್ಲಿಗೆ ಬರಬೇಡ, ನನ್ನ ಜೊತೆ ಇರು, ಹೊಡಿತೀನಿ. ಈಗ ಬಂದರೆ ಹೊಡಿತೀನಿ, ಗ್ಯಾರಂಟಿ ಹೊಡಿತೀನಿ. ಕಿತ್ಕೊಂಡ್ಬಿಟ್ಟಳು, ಬಾಕ್ಲಾಕು ಸಿಗ್ತೇನೆ. ಹಂಗೆ ಮಾಡಿದ್ರೆ ಹೆಂಗಂತೆ ಬಿಡುದಾನ ಈಗ. ಮಗ ಪಾಪ ಹೋಯ್ತಾಳಣ್ಣ, ಇಡ್ಸ್ಕೊಂಡಿರೋ, ನನ್ನ ಜೊತೆ ಬಂದ್ಬಿಡ್ತಾಳೆ. ಬೇಡ ಹೋಗು ದೀಪು, ತರಕು. ಫ್ರೆಂಡ್ಸ್, ನಾವು ಹೋಗಿತ್ತವು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ದೆ.
ಏನು ನಾಯಿ ಕಚ್ಬಿಡ್ತು ಬರೀ ಓವರ್ ಆಕ್ಟಿಂಗ್ ಎಲ್ಲ ಓವರ್ ಆಕ್ಟಿಂಗ್ ಅಂದ್ರೆ ಓವರ್ ಆಕ್ಟಿಂಗ್ ತೋರ್ಸು ಸುಳ್ಳು ಹೇಳ್ತಾನೆ ಬರೀ ಸುಳ್ಳು ಬರೀ ಸುಳ್ಳು ಅಲ್ಲ ಇಲ್ಲ ನಾಯಿ ಕಚ್ಚಾಯ್ತಾ ಮಮ್ಮಿ ತರ ಸುಳ್ಳು ಹೇಳ್ಬೇಡ ಕಣೋ ಸೊಳ್ಳೆನಲ್ ಮಗನೇ ಮಾಡ್ಕೋ ನಾಯಿ ಕಚ್ಚಿರೋದು ಅದು ಮಾಡ್ತಾನೆ ಅಂತ ಹಿಂಗೆ ಕೊಡು 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 ನೀನು ಅಲ್ಲಿ ಮಾತಾಡು ಅತ್ತೆ ಏ ವೈಭು ಫೈನಲಿ ಹೋಗಿ ಬಂದ್ವಿ ಫ್ರೆಂಡ್ಸ್. ಏನು ಗೊತ್ತಾ, ತುಂಬ ರಶ್ ಇದ್ರು, ಹಂಗಾಗಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ವೀಡಿಯೋ ಮಾಡಿ ತುಂಬ ಆಸೆ ಪಟ್ಟು, ಬಟ್ ತುಂಬ ರಶ್ಶು, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ದಿನ ಹೋದಾಗ ಫುಲ್ ನೀಟಾಗಿ ವೀಡಿಯೋ ಮಾಡ್ಕೊಂಬರ್ತೀನಿ. ಯಾವ ದೇವಸ್ಥಾನ ಅಂತ ಸಸ್ಪೆನ್ಸು. ಆಮೇಲೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಅವತ್ತಿಂಗೆ ತೋರಿಸ್ತೀನಿ ಯಾವ ದೇವಸ್ಥಾನ ಅಂತ. ತುಂಬ ಪವರ್ಫುಲ್ ದೇವಸ್ಥಾನ. ಸೊ ಇಲ್ಲಿಗೆ ಸಮಯ ಬಂದು 8 ಗಂಟೆ. ಈಗ ಉಪ್ಸಾರು ಮಾಡ್ತಾಯಿದ್ದೀನಿ, ತರಕಾರಿ ಹಾಕಿ ಉಪ್ಸಾರು ಮಾಡ್ತಾಯಿದ್ದೀನಿ. ರೈಸ್ ಇದೆ, ಮುದ್ದೆ ಮಾಡಬೇಕು ಅಂತ ಅಮ್ಮ ಬಂದಿದ್ದಾನೆ. ಸೊ ಹಂಗಾಗಿ ಈಗ ಇವತ್ತಿನ ಬ್ಲಾಗ್ ಈಗ ಎಂಡ್ ಮಾಡ್ತೀನಿ. ಸೊ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಅಷ್ಟೇ. ಬಾಯ್.